ಗೊಂದಲದ ಗೂಡಾದ ವಿವಾದಿತ ಜಮೀನು, ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಜಟಾಪಟಿ, ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾದ ಅನ್ನದಾತರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾದ ಮುರುಗಮಲ್ಲ ಸಂಭ್ರಮ ಸಡಗರದ ಗಂಧೋತ್ಸವ ಕಾರ್ಯಕ್ರಮ, ಸಾವಿರಾರು ಮಂದಿ ಭಾಗಿ. ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ವರದಾನ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸ್ಥಾಪನೆ ಚಿಂತನೆ, ಶಾಸಕ ಮೇಲೂರು ರವಿಕುಮಾರ್. ಮದ್ಯಪಾನ ಚಟದಿಂದ ದೂರವಾಗಿ ಆರ್ಥಿಕ ಮಾನಸಿಕವಾಗಿ ನೆಮ್ಮದಿಯ ಜೀವನ ನಡೆಸಿ ಮುನೇಗೌಡ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಜಮೀನಿಗಾಗಿ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಜಟಾಪಟಿ ತಾರಕಕ್ಕೇರಿದೆ. ಕಂದಾಯ ಇಲಾಖೆ ರೈತರಿಗೆ ದಾಖಲೆಗಳನ್ನು ನೀಡಿದರೆ ಇತ್ತ ಅದು ನಮ್ಮ ಜಮೀನು ಅಂತ ಅರಣ್ಯ ಇಲಾಖೆ ರೈತರನ್ನ ಜಮೀನು ಒಳಗೆ ಕಾಲಿಡಲು ಬಿಡುತ್ತಿಲ್ಲ. ಇದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತರು ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದ್ದು, ರೈತರು ಹಾಗೂ ಪೊಲೀಸರ ನಡುವೆ ಭಾರೀ ಜಟಾಪಟಿ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದರೇನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಸಿಂಗಾಟಕದರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ ಒಟ್ಟು 21 ಎಕರೆ ಜಮೀನಿನ ಹಕ್ಕಿಗಾಗಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. 1992-93ರ ಅವಧಿಯಲ್ಲಿ ಕಂದಾಯ ಇಲಾಖೆಯಿಂದ ಈ ಜಮೀನು ರೈತರಿಗೆ ಮಂಜೂರಾಗಿದೆ. ಆದರೆ ಇದೇ ಜಮೀನು 1992-93ರ ಅವಧಿಯಲ್ಲೇ ಅರಣ್ಯ ಇಲಾಖೆಗೆ ಮಂಜೂರು ಮಾಡಲಾಗಿದೆ ಎಂಬ ದಾಖಲೆಗಳ ಆಧಾರದಲ್ಲಿ ಅರಣ್ಯ ಇಲಾಖೆ ಜಮೀನು ತನ್ನದೆಂದು ಹೇಳುತ್ತಿದೆ. ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ದಾಖಲೆಗಳಲ್ಲಿನ ಗೊಂದಲದಿಂದ ರೈತರು ಮತ್ತು ಅರಣ್ಯ ಇಲಾಖೆ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಕಳೆದ 65 ದಿನಗಳಿಂದ ಅರಣ್ಯ ಇಲಾಖೆಯ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರೈತರು ಇದೀಗ ತಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ರೈತರು ಕಳೆದ 70 ದಿನಗಳಿಂದ ಅವರು ಭೂಮಿಯನ್ನು ಅತಿಕ್ರಮ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆ ವಿಧಾನವನ್ನು ವಿರೋಧ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ರೈತರಿಗೆ ಭೂಮಿ ಕೊಡುವುದರ ಬದಲಾಗಿ ರೈತರಿಗೆ ಇನ್ನಷ್ಟು ಸಂಕಷ್ಟವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಆ ರೈತರು ಹೇಳಿದ್ದಾರೆ, ಆ ರೈತರ ಭೂಮಿಯನ್ನು ರೈತರು ಪಡಬೇಕು, ಅದು ಭೂಮಿ ನಮ್ಮದು, ಹಾಗಾಗಿ ಆ ಭೂಮಿಯನ್ನು ಉಳುಮೆ ಮಾಡ್ತೀವಿ ಅಂತೇಳಿ ಇವತ್ತು ರೈತರು, ಕೂಲಿಕಾರರು, ದಲಿತರು, ಎಲ್ಲ ಕಾರ್ಮಿಕರು ಎಲ್ಲರೂ ಸೇರಿ ಐಕ್ಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಐಕ್ಯ ಹೋರಾಟದಲ್ಲಿ ರೈತ ಸಂಘಗಳು, ದಲಿತ ಸಂಘಗಳು, ಕಾರ್ಮಿಕ ಸಂಘಗಳು ಎಲ್ಲರೂ ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೋರಾಟಕ್ಕೆ ಶಾಂತಿಯುತ ಹೋರಾಟ, ಆದರೆ ಜಿಲ್ಲಾಡಳಿತ ಪೊಲೀಸರನ್ನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದೆ. ಇದು ತೋರಿಸ್ತಾ ಇದೆ ಜಿಲ್ಲಾಡಳಿತ ಸರ್ವಾಧಿಕಾರಿತನ, ಜಿಲ್ಲಾಡಳಿತ ಬಡವರ ವಿರೋಧಿ ವಿಧಾನ. ಹಾಗಾಗಿ ಪೊಲೀಸ್ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಪೊಲೀಸರ ವಿರುದ್ಧ ನಮ್ಮ ಹೋರಾಟ ಇರ್ತದೆ. ಏನಿವತ್ತು ಅರಣ್ಯ ಇಲಾಖೆ ಇವತ್ತು ಬಡವರನ್ನು ಇವತ್ತು ಉಳುಮೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅದೇ ಹೇಳ್ತಾರೆ, ಇವತ್ತು ಪೊಲೀಸರು ಇಷ್ಟು ಜನ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಬರ ಬಂದಿದೆ, ಸರ್ಕಾರದ ಹಣವನ್ನು ಪೋಲು ಮಾಡಿ 106 ಜನ ಪೊಲೀಸರನ್ನು ಚೂ ಬಿಟ್ಟು ರೈತರ ಮೇಲೆ ದಾಳಿ ಮಾಡತಕ್ಕಂಥ ಷಡ್ಯಂತ್ರವನ್ನು ಜಿಲ್ಲಾಡಳಿತ ಮಾಡಿದೆ. 144 ಸೆಕ್ಷನ್ ಹಾಕಿದ್ದಾರೆ. ಇವತ್ತು ರೈತರ ಹೋರಾಟವನ್ನು ದಮನ ಮಾಡಲಿಕ್ಕೆ, ಬಡವರ ಹೋರಾಟವನ್ನು ದಮನ ಮಾಡಲಿಕ್ಕೆ ಈ 144 ಸೆಕ್ಷನ್ ಹಾಕಿದ್ದಾರೆ. ಇದನ್ನು ನಾವು ಹಿಮ್ಮೆಟ್ಟಿಸ್ತೀವಿ, ಇದ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಿಮ್ಮ 144 ಸೆಕ್ಷನ್ ಏನು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 144 ಸೆಕ್ಷನ್ ಜಾರಿಯಾಗಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ, ಆದರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದರ ಮೂಲಕ ಸರ್ಕಾರ
ನಾವು ರೈತರನ್ನಾಗಲಿ ಸಾರ್ವಜನಿಕರನ್ನಾಗಲಿ ಯಾರನ್ನೇ ಆಗಲಿ ನಾಗರಿಕರನ್ನಾಗಲಿ ಬ್ರಿಟಿಷರ ಸರ್ಕಾರದ ರೀತಿಯೇ ನಾವು ಗಮನಿಸ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಸರ್ಕಾರ ಕೊಡ್ತಾ ಇದ್ದಾರೆ. ರೈತರ ಪರವಾಗಿ ನಿಂತ್ಕೊಂಡು ಅಲ್ಲಿ ತಮ್ಮ ಜಮೀನನ್ನು ಉಳುಮೆಗೆ ಹೋದಂತಹ ರೈತರಿಗೆ ರಕ್ಷಣೆ ಕೊಟ್ಟು ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನ ನಡ್ಕೊಂಡ್ರೆ ಅವರನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕೇ ಹೊರತು ಇವತ್ತು ಇಲ್ಲಿಗೆ ಬಂದಿರುವಂಥ ಹೋರಾಟಗಾರರನ್ನೇ ಬೆದರಿಸುವಂಥ ರೀತಿಯಲ್ಲಿ ರೈತರನ್ನೇ ಬೆದರಿಸುವಂಥ ರೀತಿಯಲ್ಲಿ 144 ಸೆಕ್ಷನ್ ಹಾಕಿರೋ ಅನ್ನುವಂಥದ್ದು ತುಂಬ ಖಂಡನೀಯ. ಬೇಜವಾಬ್ದಾರಿ ನಡವಳಿಕೆ, ಅದೇನೋ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ಕೊಂಡ್ರು ಅಂತಾರಲ್ವ, ಆ ತರಹದ ಒಂದು ಬೇಜವಾಬ್ದಾರಿತನದ ತೀರ್ಮಾನವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅಂತ ನನಗನ್ಸುತ್ತೆ. ರೈತರ ಮೇಲೆ ಇಷ್ಟೊಂದು ಪೊಲೀಸರ ದರ್ಪ ಅವಶ್ಯಕತೆ ಇದು ಪೊಲೀಸ್ ರಾಜ್ಯ ಆಗ್ತಾ ಇರುವಂತಹ ಮುನ್ಸೂಚನೆ. ಇದು ಯಾವ ಸಂದರ್ಭದಲ್ಲಿ ರೈತರೇ ಆಗಲಿ ಯಾವುದೇ ಆಗಲಿ ಈ ದೇಶದ ಪ್ರಜೆಗಳ ಮೇಲೆ ದೇಶದ ಪ್ರಜೆಗಳನ್ನು ರಕ್ಷಿಸುವಂತಹ ಹೊಣೆ ಪೊಲೀಸರದ್ದು ಆಗಿರುತ್ತೆ. ಇದು ಯಾವುದೋ ಬೇರೆ ದೇಶದವರಲ್ಲ ಇಲ್ಲಿ ಇರುವಂಥವರು. ದೇಶದ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡುವುದೇ ಮೂಲಭೂತ ಕರ್ತವ್ಯ ಪೊಲೀಸರದು. ಆದರೆ ಅವರ ಹಕ್ಕುಗಳನ್ನು ದಮನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು, ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ನಾವು ಇವತ್ತು ಕಟ್ಕೊಂಡಿದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ತುಂಬ ವಿರೋಧಿಯಾದಂತಹದ್ದು. ಹಾಗಾಗಿ ರೈತರ ಮೇಲೆ ದಮನ ಮಾಡುವಂತಹ ಇಂತಹ ಒಂದು ಕಣ್ಣಿಗೆ ಕಾಣಿಸುವಂತಹ ಕೆಲಸವನ್ನು ಯಾವ ಸರ್ಕಾರವೂ ಮಾಡಬಾರ್ದು. ಹೌದು, ಇಂದು ಮುದ್ದೇನಹಳ್ಳಿಯಿಂದ ವಿಟಿಯು ಕ್ಯಾಂಪಸ್ನವರೆಗೆ ರೈತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನೂರಾರು ಮಂದಿ ರೈತರು ಜಮೀನಿಗಾಗಿ ಬೃಹತ್ ಪಾದಯಾತ್ರೆ ನಡೆಸಿ ವಿವಾದಿತ ಜಮೀನಿನೊಳಗೆ ಹೋಗುವ ಸಲುವಾಗಿ ಮುದ್ದೇನಹಳ್ಳಿ ವಿಟಿಯು ಕ್ಯಾಂಪಸ್ ಬಳಿ ಜಮಾಯಿಸಿದರು. ಸಿಂಗಾಟ ಕದರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ ವಿವಾದಿತ ಜಮೀನಿನತ್ತ ತೆರಳಲು ಪ್ಲಾನ್ ಮಾಡಿದ್ದಂತಹ ರೈತರ ಪ್ಲಾನ್ ಫ್ಲಾಪ್ ಮಾಡಲು ಸರಿಸುಮಾರು 250ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಜಗ್ಸ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ವಿವಾದಿತ ಸ್ಥಳದ ಸುತ್ತಲೂ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದರು. ಈ ವೇಳೆ ಹೋರಾಟಗಾರರ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಸಹ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಸಿಂಗಾಟ್ ಕದರನಲ್ಲಿ ಊರಲ್ಲಿ ಸುಮಾರು 40 ದಿನದಿಂದ ಒಂದು ಫಾರ್ಮರ್ಸ್ ವರ್ಸಸ್ ಫಾರೆಸ್ಟ್ ಅವರದು ಇಶ್ಯೂ ನಡ್ತಾ ಇದೆ. ಫಾರ್ಮರ್ಸಲ್ಲಿ 7 ದಲಿತ್ ಫ್ಯಾಮಿಲೀಸ್ ಕೇಳ್ತಾ ಇದ್ದಾರೆ ಕಿ ಅವರಿಗೆ ಸಾಗುವಳಿ ಚೀಟಿಯಿಂದ ಈ ಜಾಗ ಸಿಕ್ಕಿತ್ತು. ಫಾರೆಸ್ಟ್ದವ್ರ ಪ್ರಕಾರ ಆ ಜಮೀನು ಅವರದು ಇದೆ. ಈ ಕಾರಣ ಬಗ್ಗೆ 40 ದಿನದಿಂದ DFO ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು. ಮೊನ್ನೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ 27ಗೆ ನಾವು ಅಲ್ಲಿ ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ತೀರ್ಮಾನ ಮಾಡಿದರು. ಮತ್ತು ಅವರಿಗೆ ಈ ವಿಚಾರ ಬಗ್ಗೆ ಬೇರೆ ಸಂಘಟನೆಗಳು, ಬೇರೆ ದಲಿತ ಸಂಘಟನೆಗಳು, KRS ಮತ್ತು ರಾಯತ್ ಸಂಘರದು ಎಲ್ಲರೂ ಅವರಿಗೆ ಬೆಂಬಲ ಕೊಡ್ತೀವಿ ಈ ಥರ ಅವರೆಲ್ಲರೂ ಸೇರಿದರು. ಇವತ್ತು ಮುದ್ದೇನಹಳ್ಳಿಯಿಂದ ನಡ್ಕೊಂಡು VTU ಕ್ಯಾಂಪಸ್ವರೆಗೂ ಬಂದಿದ್ದಾರೆ. VTU ಕ್ಯಾಂಪಸ್ ಒಳಗಡೆಯಿಂದ ನಮಗೆ ದಾರಿ ಬಿಡಬೇಕು, ಆ ಜಮೀನು ಅಲ್ಲಿ ಹೋಗೋಕ್ಕೆ ನಾವು ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ಅವರು ನಮಗೆ ಕೇಳ್ತಾಯಿದ್ರು. DC ಸಾಹೇಬರು ಒಂದು 163 BNSS ಪ್ರಕಾರ ರಿಸ್ಟ್ರೈನಿಂಗ್ ಆರ್ಡರ್ ಮಾಡಿದರು. ನಿನ್ನೆ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ AC ಅವರು ಕೂಡ ಬಂದಿದ್ದರು. ಆಮೇಲೆ ಅವ್ರ ಜೊತೆ ಇಲ್ಲಿ ಪ್ರತಿಭಟನೆದವ್ರ ಜೊತೆ ಮಾತಾಡಿ ಅವರು ಏನಾದರೂ ನಮಗೆ ಮೆಮೊರಂಡಮ್ ಕೊಡ್ತಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಈ ಥರ ಎಲ್ಲ ಮಾತಾಡಿದ್ದೀವಿ. ಲಾಸ್ಟಲ್ಲಿ ಅವರು ಹೇಳಿದ್ದಾರೆ ಕಿ ನಾವು ಅಕ್ರಮವಾಗಿ ಪ್ರವೇಶ ಮಾಡ್ತೀವಿ. ಆ ಟೈಮಿಗೆ ನಾವು ತಿಳಿಸಿದ್ದೀವಿ ಕಿ ಇದು ಈ ಥರ ರಿಸ್ಟ್ರೈನಿಂಗ್ ಆರ್ಡರ್ ಆಗಿದೆ, ಅವ್ರ ಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಅದು ಕ್ರಮ ಆಗಬೇಕು. ಆಮೇಲೆ ಸುಮಾರು ಜನ ಸ್ವಂತ ಕೂತಿದ್ದಾರೆ, ಸುಮಾರು ಜನಾಗಿ ನಾವು ಕೂರಿಸಿದ್ದೀವಿ ಬಸ್ಸಲ್ಲಿ. ಟೋಟಲ್ 4 ಬಸ್ಸಸ್ದು ವ್ಯವಸ್ಥೆ ಮಾಡಿದೆ. ಎಲ್ಲರಿಗೆ 4 ಬಸ್ಸಲ್ಲಿ ಕೂರಿಸಿ ಈಗ DR ಗ್ರೌಂಡ್ SP ಆಫೀಸ್ ಚಿಕ್ಕಬಳ್ಳಾಪುರ್ಗೆ ನಾವು ಕಳಿಸಿದ್ದೀವಿ. ಅವರಿಂದ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರಿಗೆ ಬಿಡ್ತೀವಿ, ರಿಲೀಸ್ ಮಾಡ್ತೀವಿ. ನೋಡಿ, ಇದು ಫಸ್ಟ್ ಆಫ್ ಆಲ್ VTU ಕ್ಯಾಂಪಸ್ ಒಳಗಡೆಯಿಂದ ದಾರಿ ಕೇಳ್ತಾಯಿದ್ರು. ಅದು ಒಂದು ಗೌರ್ಮೆಂಟ್ ಕಾಲೇಜ್ ಇದೆಯಾ, ಅಡ್ಮಿಷನ್ ಪ್ರೊಸೆಸ್ ನಡ್ತಾ ಇದೆ, ಪ್ರತಿದಿನ ಕ್ಲಾಸಸ್ ನಡ್ತಾ ಇದೆ.
ಫಸ್ಟ್ ಆಫ್ ಆಲ್ ತೋಲ್ಗಳಿಂದ ಬೆಳೆಯೋಕ್ಕೆ ಅವಕಾಶ ಆಗಲ್ಲ. ಸೆಕೆಂಡ್, ಈ ಜಮೀನು ಬಗ್ಗೆ ಕೂಡ ಸುಮಾರು ದಿನದಿಂದ ನಡ್ತಾ ಇದೆ. ಅವರು ಪ್ರತಿಭಟನೆ ಮಾಡಿದ್ದಾರೆ, ಸುಮಾರು ಡಿಸ್ಕಷನ್ಸ್ ಆಯಿತು, ಆಮೇಲೆ ಕೂಡ ಇದು ಸಾಲ್ವ್ ಆಗಲಿಲ್ಲ ಸಮಸ್ಯೆ. ಫಾರೆಸ್ಟ್ ಅವರ ಪ್ರಕಾರ ಅವರದು ಜಮೀನಿದೆ. ಸೊ ಇದು ಎಲ್ಲ ಸೀನಿಯರ್ ಲೆವೆಲಲ್ಲಿ ಡಿಸ್ಕಷನ್ ಆಗಿ ಏನು ತೀರ್ಮಾನ ಆಗಬೇಕು ಈ ಕಾರಣ ಬಗ್ಗೆ ರಿಸ್ಟ್ರೈನಿಂಗ್ ಆರ್ಡರ್ ಒಂದು ತಗೊಂಡಿದೆ. ನಮ್ಮ ಮಾಹಿತಿ ಪ್ರಕಾರ ಲೇಡೀಸ್ ಜಾಸ್ತಿ ಬರ್ತಾರೆ, ಆ ಕಾರಣ ಬಗ್ಗೆ ನಾವು ಲೇಡೀಸ್ ಸ್ಟಾಫ್ ಕೂಡ ಜಾಸ್ತಿ ಕರೆದಿದೆ. ನಾವು ಅರೌಂಡ್ 300 ಜನ ಸ್ಟಾಫ್ದು ವ್ಯವಸ್ಥೆ ಮಾಡಿದೆ. ಹೊರಗಡೆಯಿಂದ ವುಮೆನ್ KSRPದು ಒಂದು ತುಕಡಿ ಬಂದಿದೆ, 2 ಜೆಂಟ್ಸ್ ಅಂದರೆ ಮೇನ್ KSRP ಬಂದಿತ್ತು, ಮತ್ತು ಹೊರಗಡೆಯಿಂದ ಒಂದು ಲೇಡಿ DSPಗೆ ಕರೆದಿದೆ, ಲೇಡಿ ಇನ್ಸ್ಪೆಕ್ಟರ್ಸ್ಗೆ ಕರೆದಿದೆ. ನಮಗೆ ಮಾಹಿತಿ ಇತ್ತು ಲೇಡೀಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಆರಾಮಾಗಿ ಪೀಸ್ಫುಲ್ಲಾಗಿ ಮುಗ್ದಿದೆ ಬಂದೋಬಸ್ತ್. ಮತ್ತು ಅವರದು ಮುಂದೆ ಕೂಡ ಏನಾಗಬೇಕು ಅವರು AC ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಒಟ್ಟಿನಲ್ಲಿ ಕಂದಾಯ ಇಲಾಖೆ ನಮಗೆ ಮಂಜೂರು ಮಾಡಿರುವ ಜಮೀನು ನಮಗೆ ಸೇರಬೇಕು, ನಮ್ಮ ಹಕ್ಕಿನ ಜಮೀನನ್ನು ವಶಕ್ಕೆ ಪಡೆಯಲು ಬಿಡಬೇಕು ಎಂಬುದು ರೈತರ ಆಗ್ರಹ. ಒಂದೆಡೆ ಕಂದಾಯ ಇಲಾಖೆ ಮಂಜೂರು ಮಾಡಿರುವ ಜಮೀನು ನಮ್ಮದು ಎಂದು ರೈತರ ವಾದ, ಮತ್ತೊಂದೆಡೆ ಇದೇ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ಅರಣ್ಯ ಇಲಾಖೆಯ ವಾದ. ಹೀಗಾಗಿ ದಾಖಲೆಗಳ ಗೊಂದಲಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸಿಗಲಿದೆ, ಜಮೀನಿನ ಹಕ್ಕು ಯಾರಿಗೆ ಸೇರಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾರ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರಿಂದ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮಸ್ಥರಿಂದ ಮೊದಲನೇ ದಿನ ಪಟೇಲ್ ಭಾಷು, ಹಾಜಿ ಅನ್ಸರ್ ಖಾನ್, ಫಯಾಜ್ ಜಂಗ್ಲಿ ಫಿಲ್ಡ್, ಬಾಬಾ ದರ್ಗಾ ಮುತುವಲ್ಲಿ ಬಾಬಾ ಜಾನ್, ಲೇಟ್ ಅನ್ವರ್ ಸಾಬ್ ನೂರ್ ಜಾನ್ ಅವರ ಮನೆಗಳಿಂದ ಗಂಧದ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಹಜರತ್ ಅವರ ಕೃಪೆಗೆ ಪಾತ್ರರಾದರು. ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದ್ದಾರೆ. ಮೊದಲನೇ ದಿನ ಉರುಸ್ ಪ್ರಯುಕ್ತ ವಕ್ಫ್ ಬೋರ್ಡ್ ಕಡೆಯಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು. ಇನ್ನು ಉರುಸ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು. ಮೊದಲನೇ ದಿನದ ಉರುಸ್ ಕಾರ್ಯಕ್ರಮದಲ್ಲಿ ವಕ್ಫ್ ಬೋರ್ಡ್ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಸ್ಲಾಂ ಬಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ, ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಝೀರೋ ಮೇಕಿಂಗ್ ಚಾರ್ಜ್, ಝೀರೋ ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಭವನದ ಕಾಮಗಾರಿಯನ್ನ ಪರಿಶೀಲಿಸಿ ನಂತರ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದಾರೆ. ಸಮಾಜದ ಎಲ್ಲಾ ಜಾತಿಯ ವರ್ಗಗಳ ಬಡವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವ ಸಲುವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನ ರಚಿಸಿದ ಫಲದಿಂದಾಗಿ ಒಬ್ಬ ರೈತ ಕುಟುಂಬದ ವ್ಯಕ್ತಿಯೂ ಸಹ ಶಾಸಕನಾಗುವ ಭಾಗ್ಯ ಬಂದಿದೆ. ಅವರ ಆಶಯದಂತೆ ಕ್ಷೇತ್ರದಲ್ಲಿ ಬಡವರಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಲು ರಾಜ್ಯ ಸರ್ಕಾರದ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಸಹಕಾರದೊಡನೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ರಾಜ್ಯ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ H ಮುನಿಯಪ್ಪ ಅವರು ಸಹ ಇದೇ ಕ್ಷೇತ್ರದವರಾಗಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಲು ಅಗತ್ಯ ನೆರವು ಒದಗಿಸಬೇಕು. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಸಹ ಸ್ಥಾಪಿಸಲಾಗುವುದು ಎಂದರು. ಅಂಬೇಡ್ಕರ್ ಭವನ ಅನ್ನುವಂಥದ್ದು ಬಡವರಿಗೆ
ಆ ಒಂದು ಭವನದಲ್ಲಿ ಶುಭ ಕಾರ್ಯಗಳು ಮಾಡೋಕ್ಕೆ ಒಂದು ಅವಕಾಶ. ಇದು ಅಂಬೇಡ್ಕರ್ ಅಧ್ಯಯನ ಭವನ ಅನ್ನೋಂಥದ್ದು ಇವತ್ತು ಬಡ ವಿದ್ಯಾರ್ಥಿಗಳು ಇವತ್ತು KS ಕೋಚಿಂಗ್ ಆಗ್ಬೋದು, IAS ಕೋಚಿಂಗ್ ಆಗ್ಬೋದು, ಇಲ್ಲ ಉನ್ನತ ಶಿಕ್ಷಣ ಕೋಚಿಂಗ್ ಆಗ್ಬೋದು, ಇವನ್ನೆಲ್ಲ ಈ ಅಂಬೇಡ್ಕರ್ ಭವನದಲ್ಲಿ ಅದಕ್ಕೆ ಆದ ಸಪ್ರೇಟ್ ಜಾಗ ಕೊಠಡಿಗಳು ಮಾಡಿ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು. ಈ ದೇಶಕ್ಕಾಗಿ ಹೋರಾಟಗಳು ಮಾಡಿರ್ತಕ್ಕಂಥವ್ರು, ಈ ದೇಶಕ್ಕಾಗಿ ತ್ಯಾಗ ಮಾಡಿರೋರ ಬಗ್ಗೆ ಇವತ್ತು ನಾವು ಅರಿಮೂಡಿಸ್ತಕ್ಕಂಥ ಕೆಲಸ ಈ ಅಂಬೇಡ್ಕರ್ ಭವನದಲ್ಲಿ ಒಂದು ಪ್ರತ್ಯೇಕವಾಗಿ ಮಾಡಬೇಕಂತ ಹೊರಟಿದ್ದೀವಿ. ಒಂದು ಡಿಜಿಟಲ್ ಗ್ರಂಥಾಲಯ ಸಹ ಮಾಡಬೇಕಂತ ಹೊರಟಿದ್ದೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಅಂಬೇಡ್ಕರ್ ಭವನ ಅನ್ನೋವಂಥದ್ದಕ್ಕೆ ಸರ್ಕಾರದಿಂದ ಇಷ್ಟಣ ಅನ್ನೋದು ಒಂದು ನಿಗದಿಯಾಗಿದೆ. ಈಗ ಅಂಬೇಡ್ಕರ್ ಅಧ್ಯಯನ ಭವನ ಅನ್ನೋದಕ್ಕೆ ಅದಕ್ಕೆ ಬೇರೆ ಥರ ಅನುದಾನ ತರೋಂಥ ಒಂದು ಅವಕಾಶ ಇದೆ. ಇದನ್ನೆಲ್ಲ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಸಂಪರ್ಕ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ ಮಾಡಬೇಕಂತ ನಾವು ಹೊರಟಿದ್ದೀವಿ. ಈಗ ಯಾವ ರೀತಿ ನಾವು ಇನ್ನು ಬೇರೆ ಕಡೆಯಿಂದ ಯಾವ್ಯಾವ ರೀತಿ ಕಾಮಗಾರಿಗಳಾಗಿದೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಸುಸಜ್ಜಿತವಾದಂಥ ಅಂಬೇಡ್ಕರ್ ಅಧ್ಯಯನ ಭವನವನ್ನು ಮಾಡೋದಂತ ಒಂದು ತೀರ್ಮಾನ ಮಾಡಿ ಹೊರಟಿದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಎಸ್ ರಹಮತುಲ್ಲಾ, ನಗರಸಭೆಯ ಮಾಜಿ ಸದಸ್ಯ ಚಿಕ್ಕ ಮುನಿಯಪ್ಪ, ಚೀಮಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ತಾದೂರು ರಘು, ರಮೇಶ್, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ತ್ಯಾಗರಾಜ್, ಅಮಾನುಲ್ಲಾ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಮದ್ಯಪಾನದ ಚಟದಿಂದ ದೂರವಾಗಿ ಕುಟುಂಬದೊಂದಿಗೆ ಆರ್ಥಿಕ ಹಾಗೂ ಮಾನಸಿಕ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮುನೇಗೌಡ ಕರೆ ನೀಡಿದರು. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿರುವ 2112ನೇ ಮಧ್ಯವರ್ಜನ ಶಿಬಿರವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮುನೇಗೌಡ ಉದ್ಘಾಟಿಸಿ ಮಾತನಾಡಿದ್ದಾರೆ. 8 ದಿನಗಳ ಕಾಲ ನಡೆಯಲಿರುವ ಶಿಬಿರದಲ್ಲಿ 60 ಮಂದಿ ಭಾಗವಹಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪೂಜ್ಯ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇಂತಹ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು, ಭಾಗವಹಿಸಿರುವವರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಮದ್ಯಪಾನದ ಚಟವನ್ನು ಸಂಪೂರ್ಣವಾಗಿ ತೊರೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು. ನಿಮಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಯಾರು ಪ್ರಪಂಚದಲ್ಲಿ ತಪ್ಪು ಮಾಡಿದ್ರು ಯಾರು ಇಲ್ಲ. ಆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ 8 ದಿನಗಳ ಕಾಲ ಒಂದು ಅವಕಾಶ ನಿಮಗಿದೆ. ಇವತ್ತಿಂದ ಹಿಡಿದು 3ನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೀತೈತೆ, ಸುಸೂತ್ರವಾಗಿ ನಡೆಯುತ್ತೆ. ಏನೇ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಆರೋಗ್ಯನ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದೀವಿ. ನೀವು ಒಳ್ಳೆಯದಾಗಬೇಕು ಅನ್ನೋದೇ ನಮ್ದೆಲ್ಲ ಗುರಿ. ನಿಮ್ದು ಇವತ್ತಿಂದ 3ನೇ ತಾರೀಕು ತನಕ ನಾವೆಲ್ಲ ಏನ್ ಬಂದಿದ್ದೀವಿ, ಇವತ್ತು ಇಷ್ಟೆಲ್ಲ ಬಂದಿದ್ದೀವಿ. ಯಾಕಪ್ಪ ಎದ್ದೋಗ್ತಿಲ್ಲ ಅಂತ ಇವತ್ತು ಹೇಳ್ತೀರಿ ನೀವು. 3ನೇ ತಾರೀಕು ಖಂಡಿತವಾಗ್ಲೂ ಹೇಳಲ್ಲ. ಇನ್ನ ಸ್ವಲ್ಪ ಮಾತಾಡೋಣ, ನಾವು ಮಾತಾಡೋಣ ಕೆಲಸ ಮಾಡ್ತಾರೆ. ನೋಡಿ, ಎಲ್ಲ ನಿಮ್ಮ ಮನೆಗಳಲ್ಲಿ ಇವತ್ತು 1 ಲಕ್ಷ ಖರ್ಚು ಮಾಡಬೇಕು ಎಲ್ಲ ಕುಡಿಯೋದು ಬಿಡ್ಸಕ್ಕೆ. ಹೌದಾ? ಎಲ್ಲ ಬೇರೆ ಕಡೆ ನಾವು ಹಾಕ್ಬೇಕಾದ್ರೆ 1 ಲಕ್ಷ ಬೇಕು. 1 ಲಕ್ಷ ಕೊಟ್ಟು ಸುಮ್ಮನೆ ಇರ್ತಾರ, ಹೊಡಿತಾರೆ, ಬೈತಾರೆ, ದುಡ್ಡು ಖರ್ಚು ಮಾಡಬೇಕು. ಯಾವ ರೀತಿ ಬೈತಾರೆ ಅಂತ ನೋಡಿದ್ದೀರಿ. ಆ ರೀತಿ ದುಡ್ಡು ಇದ್ದೀರಾ, ಹಣ ಇದ್ದೀರಾ, ಒಳ್ಳೆ ಮಾತಲ್ಲಿ ಆರೋಗ್ಯ ಜನರಿಗೆ ಚೆನ್ನಾಗಿ ನೋಡ್ಕೊಂಡಂತ ಸಂಸ್ಥೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ.
ಜಿಲ್ಲಾ ನಿರ್ದೇಶಕ ಚಿದಾನಂದ್ ಕೆ ಮಾತನಾಡಿ, ಕಳೆದ 12 ವರ್ಷಗಳಲ್ಲಿ ತಾಲೂಕಿನಲ್ಲಿ 21 ಮದ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗಿದ್ದು, ಸುಮಾರು 1103 ಮಂದಿ ಮದ್ಯಪಾನವನ್ನ ತ್ಯಜಿಸಿ ಉತ್ತಮ ಜೀವನ ನಡೆಸಲು ಈ ಶಿಬಿರಗಳು ನೆರವಾಗಿವೆ. ಮದ್ಯಪಾನದ ಚಟದಿಂದ ಹೊರಬರಲು ಬಯಸುವ ಎಲ್ಲರಿಗೂ ಇಂತಹ ಕಾರ್ಯಕ್ರಮಗಳು ಮುಕ್ತ ಅವಕಾಶ ಒದಗಿಸುತ್ತಿದ್ದು, ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ತಮ್ಮ ಮತ್ತು ಕುಟುಂಬದ ಭವಿಷ್ಯವನ್ನ ಉತ್ತಮಪಡಿಸಿಕೊಳ್ಳಬಹುದು ಎಂದರು. 60 ಜನ ಮಾತ್ರ ಈ ತಾಲೂಕಲ್ಲಿ 60 ಜನ ಮಾತ್ರ ಅಲ್ಲ, ಎಷ್ಟೋ ಸಾವಿರ ಜನ ಹುಡುಗರಿದ್ದಾರೆ. ಆದ್ರೆ ನಿಮಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಈಗ ಏನು ವೇದಿಕೆ ಅಷ್ಟೊಂದು ಗಣ್ಯರು ನಿಮ್ಮಗಳ ಬಗ್ಗೆ, ನಿಮ್ಮ ಕುಟುಂಬಗಳ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಏನು ಕಲ್ಪನೆಗಳನ್ನು ತುಂಬಿದ್ದಾರೆ ಅದನ್ನ ಖಂಡಿತ ಈಡೇರಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಮಾತಿದೆ, ಕುಡುಕ ಒಳ್ಳೆಯವ, ಕುಡಿತ ಕೆಟ್ಟದ್ದು ಅಂತ. ಕುಡಿತನ ಯಾರು ಮಾಡ್ತಾನೆ ಅವರು ಖಂಡಿತ ಒಳ್ಳೆಯವನೇ, ಆದ್ರೆ ಕುಡಿತ ಚಟ ಏನಿದೆ ಅದು ಕೆಟ್ಟದ್ದು. ಆ ಕುಡಿತದ ಚಟದಿಂದ ಹೊರಬರ್ತಕ್ಕಂಥ ಕೆಲಸನ ಈ ಮಧ್ಯವರ್ತಿ ಶಿಬಿರದ ಮೂಲಕ ಮಾಡ್ತಕ್ಕಂಥ ಪ್ರಯತ್ನ ಆಗ್ತದೆ. 8 ದಿನಗಳ ಕಾಲ ನೀವು ನಿಮ್ಮ ಮನಸ್ಸನ್ನು ಇಟ್ಕೊಂಡ್ರೆ ಖಂಡಿತ ನೀವು ಹೊಸ ವ್ಯಕ್ತಿಗಳಾಗಿ ಇಲ್ಲಿಂದ ಹೊರಹೋಗಕ್ಕೆ ಸಾಧ್ಯ ಆಗುತ್ತೆ. ಹೊರಹೋಗಿ ಹೇಗಿಂತ ಗೊತ್ತಿಲ್ಲ, ಬಟ್ ಹೊರ ಹೋಗುವಾಗ ಹೊಸ ಮನುಷ್ಯರಾಗಿ ಹೊಸ ಜೀವನವನ್ನು ಸಾಗಿಸಲು ಸಾಧ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಕೆಜಿ ರಮೇಶ್, ಟಿಎಚ್ಒ ಹೇಮಾ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಜಗನ್ನಾಥ್ ಪಿಎನ್, ಗಂಗಾಧರ ಆಚಾರಿ, ಮಾರ್ಕೆಟ್ ಮೋಹನ್, ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು
ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಇಲ್ಲೊಂದು ಕಡೆ ರೈತನೊಬ್ಬ ಕೃಷಿ ಹೊಂಡದಲ್ಲಿದ್ದ ವೈರ್ ಹಾಗೂ ಸ್ಟಾರ್ಟರ್ ಪ್ಯಾಕೇಜ್ ಬೋರ್ಡ್ ಅನ್ನು ಬೆಸ್ಕಾಂ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿ ತೆಗೆದುಕೊಂಡು ಹೋಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ ಎಂದು ಆರೋಪಿಸಲಾಗಿದೆ. ರೈತ ಚಂದ್ರ ಬೆಸ್ಕಾಂ ಕಚೇರಿಗೆ ನೀಡಿದ ದೂರಿನ ಪ್ರಕಾರ ಸಿ ಕುರುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಕೊತ್ತಂಬರಿ ಹಾಗೂ ಮುಲ್ಲಂಗಿ ಬೆಳೆ ಬೆಳೆಯುತ್ತಿದ್ರು. ಆದರೆ ಬೆಸ್ಕಾಂ ಜೆಇ ಹಾಗೂ ಲೈನ್ಮ್ಯಾನ್ ಅವರು ಆಗಸ್ಟ್ 18ರಂದು ಯಾವುದೇ ಮುನ್ಸೂಚನೆ ನೀಡದೆ ಕೃಷಿ ಹೊಂಡದ ವೈರ್ ಮತ್ತು ಸ್ಟಾರ್ಟರ್ ಜಪ್ತಿ ಮಾಡಿದ್ದಾರೆ. ಇದರಿಂದಾಗಿ ಜಮೀನಿಗೆ ನೀರು ಹಾಯಿಸಲು ಸಾಧ್ಯವಾಗದೆ ಸುಮಾರು 2.5 ಲಕ್ಷದಿಂದ 5 ಲಕ್ಷ ರು ಮೌಲ್ಯದ ಬೆಳೆ ಸಂಪೂರ್ಣವಾಗಿ ಒಣಗಿ ನಾಶವಾಗಿದೆ. ಕೊಯ್ಲಿಗೆ ಬಂದಿದ್ದ ಕೊತ್ತಂಬರಿ ಸೊಪ್ಪು ಹಾಳಾಗಿದ್ದು ಜಪ್ತಿ ಮಾಡಿದ ವಸ್ತುಗಳನ್ನು ಮರಳಿ ಪಡೆಯಲು ಕಚೇರಿಗೆ ಅಲೆದಾಡಿದ್ರೂ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರು ಚಂದ್ರ ಅಂತ, ಭೂಮಚಟ್ಟಹಳ್ಳಿ, ಚಿಂತಾಮಣಿ ತಾಲೂಕು. ನಮ್ಮದು ಕೃಷಿ ಹೊಂಡದು ಪ್ಯಾನಲ್ ಬೋರ್ಡು, ಮೇನ್ ವೈರು, KEB ಜೆಇ ಜಗದೀಶ್ ಅವರು ಎತ್ಕೊಂಡು ಬಂದಿದ್ದಾರೆ. ಮಂಗಳವಾರದಿಂದ ಆಫೀಸ್ ಸುತ್ತಾಡ್ತಾ ಇದ್ದೀವಿ, ನಮ್ಗೆ ಕೊಡ್ತಾ ಇಲ್ಲ. ಅದಕ್ಕೆ AWಗೆ ಮಾತಾಡಿದ್ದೀವಿ. ಅವ್ರು ಮೀಟಿಂಗಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ, ಹಾಕಿದ್ದೀವಿ. ಅದು ಆಗಬಾರ್ದಂತೆ ನಮಗೂ ಗೊತ್ತಿಲ್ಲ. ನಾನೊಬ್ಬನೇ ಅಲ್ಲ, ಇಡೀ ಸ್ಟೇಷನ್ನೆಲ್ಲ ಹಾಕಿದ್ದಾರೆ. ಆದರೆ ನಮ್ಮ 3 ಜನದ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಇಬ್ಬರದ್ದು ಅವ್ರ ಮನೆಗೆ ಎತ್ಕೊಂಡೋಗಿ ಕೊಟ್ಟಿದ್ದಾರೆ. ನಮ್ದು ಮಾತ್ರ ಕೇಸ್ ಮಾಡಬೇಕು ಅಂತ ಇಲ್ಲೇ ಇಟ್ಟಿದ್ದಾರೆ. ಗಾಡಿ ಚೆನ್ನಾಗಿರೋ ಸೊಪ್ಪೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಇವಾಗ ಕೊಲ್ತೋಗಿದೆ, ಇವಾಗ ನಮ್ಮ ಗಾಡಿ ತೆಗಿಬೇಕು. ಮಾಡ್ತೀವಿ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಪಕ್ಷಪಾತ ಧೋರಣೆ ತೋರಿಸಿರುವ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಜಪ್ತಿ ಮಾಡಿದ ಸಾಮಗ್ರಿಗಳನ್ನು ತಕ್ಷಣವೇ ವಾಪಸ್ ಕೊಡಿಸಿ ನಷ್ಟಕ್ಕೆ ಪರಿಹಾರ ಒದಗಿಸಬೇಕು ಎಂದು ಸಂತ್ರಸ್ತ ರೈತ ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಸಂಸ್ಥೆಗಳು ಆರ್ಆರ್ ವಿಷಯದಲ್ಲಿ ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಎದುರಿಸ್ತಾರೆ ಅಂದರೆ ಅದು ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಅಂಶಗಳನ್ನು ಅಧಿಕಾರಿಗಳು ಹಾಕೊಂಡು ಬರೀ ಹಣ ವಸೂಲು ಮಾಡುವಂಥ ದಂಧೆ ಮಾಡ್ಕೊಂಡಿದ್ದಾರೆ. ಇವನ್ನೆಲ್ಲನೂ ಕೂಡ ನಾವು ಕಟ್ ಡೌನ್ ಮಾಡಿ ಶಾಲೆಯಲ್ಲಿ ಸುಗಮವಾಗಿ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗಳಿಗೆ, ಮ್ಯಾನೇಜ್ಮೆಂಟ್. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಗೆ ಮತ್ತು ಹಲವು ಶಾಲೆಗಳಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಭೇಟಿ ನೀಡಿ ಎಲ್ಲಾ ಶಿಕ್ಷಕರೊಂದಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಗಳ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಎಲ್ಲರೊಂದಿಗೆ ಮಾತನಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ನೌಕರರ ಮಾರ್ಗದಲ್ಲಿ 70% ಶಿಕ್ಷಕರೇ ಇದ್ದಾರೆ. ಸರ್ಕಾರ ಶಿಕ್ಷಕರಿಗೆ ಪಾಠ ಮಾಡಲು ಬಿಡದೆ ಹಲವು ಕೆಲಸಗಳಿಗೆ ತೊಡಗಿಸಿಕೊಳ್ಳುತ್ತಿದೆ. ಅದನ್ನ ಈ ಅಧಿವೇಶನದಲ್ಲಿ ಚರ್ಚಿಸಿ ಶಿಕ್ಷಕರನ್ನ ಯಾವ ಕಾರಣಕ್ಕೂ ಬೇರೆ ಕೆಲಸಗಳಿಗೆ ತೊಡಗಿಸಿಕೊಳ್ಳದೆ ಮಕ್ಕಳಿಗೆ ಪಾಠ ಮಾಡಲು ಬಿಡಬೇಕು ಎನ್ನುವ ಒತ್ತಾಯವನ್ನ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸಂಸ್ಥೆಗಳು ಆರ್ಆರ್ ವಿಷಯದಲ್ಲಿ ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಎದುರಿಸ್ತಾರೆ ಅಂದರೆ ಅದು ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಅಂಶಗಳನ್ನ ಅಧಿಕಾರಿಗಳು ಹಾಕೊಂಡು ಬರೀ ಹಣ ವಸೂಲು ಮಾಡುವಂಥ ದಂಧೆ ಮಾಡ್ಕೊಂಡಿದ್ದಾರೆ. ಇವನ್ನೆಲ್ಲನೂ ಕೂಡ ನಾವು ಕಟ್ ಡೌನ್ ಮಾಡಿ ಶಾಲೆಯಲ್ಲಿ ಸುಗಮವಾಗಿ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗಳಿಗೆ, ಮ್ಯಾನೇಜ್ಮೆಂಟ್ಸ್ಗೆ, ಪೇರೆಂಟ್ಸ್ಗೆ ಒಂದು ಸುಮಧುರವಾದಂಥ ವಾತಾವರಣ ಕ್ರಿಯೇಟ್ ಆಗಿ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳು ಮಾಡಬೇಕು. ಆ ಥರ ಪರಿಸ್ಥಿತಿಯನ್ನು ಉಂಟು ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ, ನನ್ನ ಉದ್ದೇಶ. ಸೊ ಹಾಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಿರ್ತಕ್ಕಂಥ ಹರ್ಡಲ್ಸ್ಗಳನ್ನ, ಸಮಸ್ಯೆಗಳ ಬಗೆಹರ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ
ದಕ್ಷತೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಕೂಡ ಯಾರ ಹತ್ರ ಕೂಡ ನಾನು ಕೈಯೊಡ್ಡೋದಾಗಲಿ ಮತ್ತೊಂದಾಗಲಿ ಬಾಯಿ ಕೆಡಿಸೋದು ಕೈ ಕೆಡಿಸ್ಕೊಂಡ ಕೆಲಸ ಎಲ್ಲೂ ಕೂಡ ನಾನು ಮಾಡಿಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಆ ಸಮಸ್ಯೆನ ಬಗೆಹರಿಸಕ್ಕಂಥ ನಿಟ್ಟಿನಲ್ಲಿ ಅಷ್ಟೇ ನಾನು ಕೆಲಸವನ್ನು ಮಾಡಿದ್ದೀನಿ. ಇವತ್ತಿನ ದಿನ ಇವತ್ತು ನನ್ನನ್ನು ಈ ಆರಾರ ಸಂಬಂಧಪಟ್ಟಂತೆ ನಮ್ಮ ವಿಶೇಷ ಸದನ ಸಮಿತಿಯು ಕೂಡ ಒಂದು ರಚನೆ ಆಗುತ್ತೆ ನನ್ನ ಅಧ್ಯಕ್ಷ. ಅದನ್ನಿಟ್ಕೊಂಡೆ ಎಲ್ಲರೂ ಕೂಡ ನಾವು ಸಮಸ್ಯೆಗಳ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಶಿಕ್ಷಕರು ನನ್ನ 5 ಬಾರಿ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಿ. ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸತೀಶ್ ಕುಮಾರ್, ಶಾಲಾ ಮುಖ್ಯಸ್ಥರಾದ ಕೆಂಪೇಗೌಡ, ತ್ಯಾಗರಾಜ್, ಸುರೇಶ್, ಅಶೋಕ್ ಇನ್ನೂ ಹಲವರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಗೊಂದಲದ ಗೂಡಾದ ವಿವಾದಿತ ಜಮೀನು, ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಜಟಾಪಟಿ, ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾದ ಅನ್ನದಾತರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾದ ಮುರುಗಮಲ್ಲ ಸಂಭ್ರಮ ಸಡಗರದ ಗಂಧೋತ್ಸವ ಕಾರ್ಯಕ್ರಮ, ಸಾವಿರಾರು ಮಂದಿ ಭಾಗಿ. ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ವರದಾನ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸ್ಥಾಪನೆ ಚಿಂತನೆ, ಶಾಸಕ ಮೇಲೂರು ರವಿಕುಮಾರ್. ಮದ್ಯಪಾನ ಚಟದಿಂದ ದೂರವಾಗಿ ಆರ್ಥಿಕ ಮಾನಸಿಕವಾಗಿ ನೆಮ್ಮದಿಯ ಜೀವನ ನಡೆಸಿ ಮುನೇಗೌಡ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.